ನಮಸ್ತೆ ಕರ್ಕಾಟಕ ರಾಶಿ ಕ್ಯಾನ್ಸರ್ ಅವರ ಭವಿಷ್ಯ ಹೇಗಿದೆ ನಂಗೆ ಆಶ್ಚರ್ಯ ಆಗುತ್ತೆ. ನಾನು ಈ ಶಫಲ್ ಮಾಡಿ ತೆಗೆದ್ರು ಕೂಡ ಮದರ್ ಎನರ್ಜಿ ಇದೆ, ಇಲ್ಲೂ ಕೂಡ ಮದರ್ ಎನರ್ಜಿ ಇದೆ ನೋಡಿ, ಸೇಮ್ ಕಾರ್ಡ್ಸ್. ಪಾಪುಗೋಸ್ಕರ ಹಾತ್ ತೊರಿತಾ ಇದ್ರೆ ಪಾಪು ಬರುತ್ತೆ, ಅನ್ಕಂಡೀಷನಲ್ ಲವ್ ಬರುತ್ತೆ ಅನ್ನುವಂಥದ್ದು ಇದೆ. ತಾಳ್ಮೆ ಅನ್ನೋದು ಇರ್ಲಿ, ಖುಷಿ ದಿನಗಳು ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮದೇ ಆದ ಜೀವಕ್ಕೆ ಮತ್ತೊಂದು ಬದುಕು ಕಟ್ಟಿ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಗಿವಿಂಗ್ ಬರ್ತ್ ಟು ಲೈಫ್. ಒಂದಷ್ಟು ಮಕ್ಕಳಿಲ್ಲ ಅಂತ ಕೊರಗ್ತಾ ಇರೋರಿಗೆ ನಿಮ್ಮಿಂದ ಒಂದಷ್ಟು ಆಶೀರ್ವಾದ ಮಾಡಿ ನಿಮ್ಮಿಂದ ಒಂದಷ್ಟು ಜನಕ್ಕೆ ಮಕ್ಕಳಾಗಿದೆ ಅನ್ನುವಂಥದ್ದು. ಜೊತೆಗೆ ನಿಮಗೆ ಮಕ್ಕಳಾಗಿಲ್ಲ ಅಂತ ಕಾಯ್ತಾ ಇದ್ರೆ ಸೊ ನಿಮಗೂ ಕೂಡ ಮಕ್ಕಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ಫಾರಿನ್ ಲೇಡಿಗೆ ಮಕ್ಕಳಿಲ್ಲ ಅಂತ ಅಳ್ತಾ ಇದ್ದಾರೆ, ಅವರು ಈಗ ಕರೆಂಟ್ಲಿ ಈ ರೀಡಿಂಗ್ ಟ್ಯೂನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸೊ ನಥಿಂಗ್ ಟು ವರಿ. ಸೊ ನಿಮಗೆ ಮಕ್ಕಳಾಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಮಕ್ಕಳನ್ನ ದತ್ತು ತಗೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅವರಿಗೆ ಅವ್ರ ಕೂದಲಲ್ಲಿ ಜಡೆ 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 ಚಿಕ್ಕ 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 ಜಡೆಗಳು ಹಾಕ್ತಾರಲ್ಲ, ನಾವು ಅವ್ರನ್ನ ನೀಗ್ರೋಗಳು ಅಂತ ಕರಿತೀವಲ್ಲ, ಆ ಥರ ಚಿಕ್ಕ 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 ಜಡೆ ಹಾಕೊಂಡಿರ್ತಾರಲ್ಲ, ಆ ಥರದ ಫಾರಿನ್ ಲೇಡಿಗೆ ಮಕ್ಕಳಾಗಿಲ್ಲ ಅಂತ ಚಿಂತೆ ಮಾಡ್ತಿದ್ದಾರೆ. ನಥಿಂಗ್ ಟು ವರಿ, ಮಕ್ಕಳಾಗತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಅವ್ರು ಬಿಟ್ಟು ಬೇರೆಯವ್ರು ಯಾರು ಮಕ್ಕಳಾಗಿಲ್ಲ ಅಂತ ಕೊರಗ್ತಾ ಇದ್ದೀರಾ, ಡೆಫಿನೆಟ್ಲಿ ಮಕ್ಕಳಾಗತ್ತೆ ಅನ್ನುವಂಥದ್ದು ಇದೆ. ಗಣೇಶ ಬಂದಿದ್ದಾರೆ. ನನಗೇನು ಗಣೇಶ ಬಂದಿದ ತಕ್ಷಣ ಒಂಥರ ರಿಲ್ಯಾಕ್ಸ್ ಆಗ್ಬಿಡುತ್ತೆ, ನಂಗೆ ಒಂದು 100 ಆನೆ ಬಲ ಬಂದಂಗೆ ಆಗ್ಬಿಡುತ್ತೆ. ಗಣೇಶ ಇದ್ದಾರೆ, ಕಾಪಾಡ್ತಾರೆ ಅನ್ನುವಂಥದ್ದು. ಸದ್ಯಕ್ಕೆ ನಿಮ್ಮ ಬಲಗೈ ನೋವಾಗಿದೆ, ಏನೋ ಮುರಿತಕ್ಕೆ ಒಳಗಾಗಿರ್ಬೇಕು. ನಿಮ್ಮ ಕಾಲುಗಳು, ಬಲಗೈ ಬಲಗಾಲಿನ ಆರೋಗ್ಯ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಬಲಗೈ ಬಲಗಾಲಿನ ಆರೋಗ್ಯ ಏನಾದರೂ ನೀವು ತಲೆ ಕೆಡ್ಸ್ಕೊಂಡಿದ್ರೆ, ನನಗೆ ತುಂಬ ಹಾಳಾಗಿದೆ, ಸರಿ ಹೋಗಲ್ಲ ಅಂತ, ಸರಿಪಡಿಸಿದ್ರೆ ಸರಿ ಹೋಗುತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಬ್ರೇಕ್ ದ ಚೈನ್. ಬದಲಾವಣೆ ಜಗದ ನಿಯಮ, ಬದಲಾಯಿಸ್ಕೊಂಡ್ರೆ ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಬ್ಬೊಬ್ಬರಾಗಿ ಎಲ್ಲ ಹೊರಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನೀವು ಹೊರಡುವಂಥ ಪ್ರಯತ್ನ ಪಡ್ಬೇಕಷ್ಟೇನೆ. ಪ್ರಯತ್ನ ನಿರಂತರವಾಗಿ ಇರಲಿ, ನಿಂತ ನೀರಾಗಬೇಡಿ, ಯಾವಾಗಲೂ ಹರಿತಾ ಇರಿ ಅನ್ನುವಂಥದ್ದು ಕೂಡ ಇದೆ. ನೀವು ಎಷ್ಟು ಹರಿತೀರೋ ಅಷ್ಟು ಸಮೃದ್ಧಿ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮುಗಿದೋಗಿದ್ದನ್ನ ಮತ್ತೆ ಕೆದಕಬಾರ್ದು, ಅದನ್ನ ಅಲ್ಲೇ ಬಿಟ್ಬಿಡ್ಬೇಕು ಅನ್ನುವಂಥದ್ದು ಇದೆ. ಸೊ ಪಾಸ್ಟ್ ಲೈಫಲ್ಲಿ ಏನಾಗಿದ್ರಿ, ಪಾಸ್ಟ್ ಪರ್ಸನ್ ಯಾರಾಗಿದ್ರು, ಸೊ ಇದೇನಾಯ್ತು ಅದೇನಾಯ್ತು ಇದನ್ನೆಲ್ಲ ಬಿಟ್ಟು ಹಾಕಿ ಈಗೇನ್ ಮಾಡಬೇಕು ಇದ್ರ ಕಡೆ ಗಮನನ ಕೊಡಿ. ನಿಮ್ಮ ಫ್ಯೂಚರ್ ಬಗ್ಗೆ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ನಿಮ್ಮ ಪೂರ್ವಜರು ಮಾಡಿರೋ ಅಂಥ ಒಂದಷ್ಟು ಕೊಳಕುಗಳನ್ನ ತೊಡೆದು ಹಾಕ್ತಾ ಬಂದಿದ್ದೀರಾ, ಒಳ್ಳೇದು. ಈಗ ದಟ್ಟ ಗುಹೆಯಿಂದ ಹೊರ ಬರುವಂಥ ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ಸೊ ಬರ್ತಾ ಬರ್ತಾ ಎಲ್ಲರೂ ನಿಮಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ ಹೊರತು ಯಾರೂ ನಿಮಗೆ ತೊಂದರೆ ಮಾಡೋದಿಲ್ಲ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಫ್ಯೂಚರ್ ಹೀಲಿಂಗ್ ಮೇಲೆ ನಿಂತಿದೆ, ನಿಮ್ಮ ಆನ್ಸಿಸ್ಟರ್ಸ್ ಎನರ್ಜಿ ಹೀಲಿಂಗ್ ಮೇಲೆ ನಿಂತಿದೆ ಅನ್ನುವಂಥದ್ದು ಇದೆ. ಒಂದಷ್ಟು ಪಿತೃದೋಷ ನಿವಾರಣೆ ಆಗಬೇಕು, ಅದನ್ನ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಭವಿಷ್ಯನ ಮತ್ತೊಮ್ಮೆ ಹೊಸದಾಗಿ ಬರ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀವು ಹೊಸದಾಗಿ ಬರೆಯುವಂಥ ಈ ಭವಿಷ್ಯ ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತಗೊಂಬರುತ್ತೆ ಅನ್ನುವಂಥದ್ದು ಕೂಡ ಇದೆ. 5 ವರ್ಷದಿಂದನೋ 5 ವರ್ಷ ಮಗುವಿಂದ ಸಫರ್ ಮಾಡ್ತಿದ್ದೀರೋ ಗೊತ್ತಿಲ್ಲ, ಈ ಒಂದು ಕಾರಣದ ಅಜ್ಞಾತವಾಸ ಕೊನೆಗೊಳ್ಳುವಂಥ ದಿನ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಕೂಡ ಇದೆ. ನೀವಿವಾಗ ಬ್ರೇಕ್ ದ ಚೈನ್, ಆ ಒಂದು ಭ್ರಮೆಯ ಗಾಜನ್ನ ಒಡೆದು ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಹೊಸ ಮನುಷ್ಯತ್ವ ಇರುವಂಥ ಜನಗಳು ನಿಮಗೆ ಫ್ರೆಂಡ್ಸ್ ಆಗಿ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಹೀಗೆ ಹಾರ್ಡ್ ವರ್ಕನ್ನ ಮುಂದುವರಿಸಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಇದ್ರ ಜೊತೆಗೆ ಒಂದು ಚಿಕ್ಕದಾದಂಥ ನಿಮ್ಮ ಒಂದು ಚಿಕ್ಕ ಮನೆ ಏನು ಆಸೆ ಪಟ್ಟಿದ್ದೀರಾ ಅದು ಕೂಡ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನೀವು ಭಯ ಪಡ್ದಿರ ಜೀವನನ ಮುಂದುವರ್ಸ್ಕೊಂಡು ಹೋಗೋದಷ್ಟೇ ಇಲ್ಲಿ ಬೇಕಾಗಿರೋದು ಅನ್ನುವಂಥದ್ದು ಇದೆ.
ಏನ್ ಹೇಳೋಣ, ಶನಿ ಮಹಾತ್ಮರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ತುಂಬಾ ಚೆನ್ನಾಗಿದೆ. ಸದ್ಯಕ್ಕೆ ಶನಿ ಮಹಾತ್ಮರು ನಿಮ್ಮ ಜೀವನದಲ್ಲಿ ಒಂದು ರಿಯಲಿಸ್ಟಿಕ್ ಅಬೌಟ್ ಬಿ ಕನ್ಸರ್ನ್ ಅಬೌಟ್ ಯು ಮಸ್ಟ್ ವೇಟ್ ಬಿಫೋರ್ ಯು ಕ್ಯಾನ್ ಅಂತ. ವೇಟ್ ಮಾಡಿ, ವೇಟ್ ಮಾಡಿ ನಿರ್ಧಾರ ತಗೊಳ್ಳಿ. ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಈ ವರ್ಷ ಗ್ರಹಗಳೆಲ್ಲ ನಿಮ್ಮ ಫೇವರ್ ಅಲ್ಲಿ ಇರುತ್ತೆ. ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಗ್ರಹಗಳೆಲ್ಲವೂ ಕೂಡ ಇರುತ್ತೆ. ಸೊ ಹಾಗಾಗಿ ಈ ಗ್ರಹಗಳೆಲ್ಲವೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇರ್ಬೇಕಾದ್ರೆ ನೀವು ಏನೇ ಮಾಡಕ್ ಹೋದ್ರು ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮನ್ನ ನೀವು ಲಿಮಿಟ್ ಮಾಡ್ಕೊಳ್ಬೇಡಿ. ಅಟ್ ದಿ ಸೇಮ್ ಟೈಮ್ ಇಮಿಡಿಯೇಟ್ ಆಕ್ಷನ್ ಕೂಡ ತಗೊಳ್ಬೇಡಿ. ಸ್ವಲ್ಪ ವೇಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಲೈಫನ್ನ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿಗೆ ಕರ್ಕೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸಹಕಾರ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. 7th ಹೌಸ್ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಮದ್ವೆನ ಮುರಿದವರು ಅಥವಾ ನಿಮ್ಮ ಮದ್ವೆಗೆ ಸಮಸ್ಯೆ ಮಾಡಿದವರು ಎಲ್ಲರೂ ಕೂಡ ಮತ್ತೆ ನಿಮ್ಗೆ ಒಂದು ಸಮಸ್ಯೆ ಮಾಡೋದಕ್ಕೆ ನೋಡಬಹುದು, ಅಥವಾ ನಿಮ್ಮ ಮದ್ವೆನ ನಿಲ್ಸೋ ಅಂತ ಪ್ರಯತ್ನನ ಪಡಬಹುದು. ಬಟ್ ನೀವು ತಲೆ ಕೆಡ್ಸ್ಕೊಳ್ಬೇಡಿ. ನೀವು ಯಾರಿಗೆ ಈ ಬಾರಿ ಕೈ ಕೊಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಐ ಮೀನ್ 2 ರೀತಿಯ ಕೈ ಕೊಡೋದು ಇದೆ. ಒಂದು ಒಳ್ಳೆಯ ಉದ್ದೇಶಕ್ಕೆ ಕೈ ಕೊಡೋದು ಅಂದ್ರೆ ಕೈ ಕುಲ್ಕೋದು, ಶೇಕ್ ಹ್ಯಾಂಡ್ ತರ. ಇನ್ನೊಂದು ಅವರಿಗೆ ಕೈ ಕೊಟ್ಟಿ ಟಾಟಾ ಬೈ ಬೈ ಹೇಳೋದು. ಸೊ ಈ 2ರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀರಾ, ಯಾವ ಕಾರಣಕ್ಕೆ ಆಯ್ಕೆ ಮಾಡ್ಕೊಳ್ತೀರಾ, ಇದು ನಿಮ್ಗೆ ಬಿಟ್ಟಂತ ವಿಚಾರ. ಸೊ ಇಲ್ಲಿ 7ನೇ ಮನೆ ಮತ್ತೆ ಶನಿ ಮಹಾತ್ಮ ಇಬ್ಬರು ಕೂಡ ನಿಮ್ಗೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಹೇಳ್ತಿದ್ದಾರೆ, ರಿಲೇಶನ್ಶಿಪ್ ಅಲ್ಲಿ ಸಕ್ಸಸ್ ಅನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ನೀವು ದೂರ ಪ್ರಯಾಣ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನೀವು ಮದುವೆ ಆಗುವಂತ ಪಾರ್ಟ್ನರ್ ನಿಮ್ಮಿಂದ ಬಹಳ ದೂರದಲ್ಲಿ ಇರ್ತಾರೆ, ಅಥವಾ ದೂರದ ಊರಿಗೆ ನೀವು ಮದುವೆ ಆಗಿ ಹೋಗ್ಬೋದು, ಅಥವಾ ದೂರದ ಊರಿನವರು ಬಂದು ನಿಮ್ಮನ್ನ ಮದುವೆ ಆಗ್ಬೋದು. 2 ಆಪ್ಷನ್ಸ್ ಇದೆ. ಜೊತೆಗೆ ಒಂದು ಒಳ್ಳೆ ನಿರ್ಧಾರ, ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ ಅನ್ನುವಂಥದ್ದು ಇದೆ. ಸ್ಕಂದ ಇದ್ದಾರೆ, ಅಗೇನ್ ಭದ್ರಕಾಳಿ ಇದ್ದಾರೆ. ಸ್ಕಂದ ಮತ್ತೆ ಭದ್ರಕಾಳಿ ಇಬ್ರು ನಿಮ್ಮ ಒಂದು ದುರಭ್ಯಾಸಗಳ ಮೇಲೆ ಒಂದಷ್ಟು ಕಂಟ್ರೋಲ್ನ ಇಡಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಸೈನ್ಯದಲ್ಲಿ ಇರೋರಿಗೆಲ್ಲರಿಗೂ ಆ ಗುಡ್ಡಗಾಡು ಅಲ್ಲಿ ಒಂದಿಷ್ಟು ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರು ಕಠಿಣ ಪ್ರದೇಶಗಳಲ್ಲಿ ಇರಬೇಕಾದ್ರೆ ಒಂದಷ್ಟು ಟೆಂಟ್ ಆ ತರ ಹಾಕೋದಕ್ಕೆ ಅಥವಾ ಒಂದಷ್ಟು ಮನೆ ತರ ಮಾಡೋದಕ್ಕೆ ವಿಶೇಷವಾದಂತ ಸೌಲಭ್ಯಗಳು ಸಿಗುತ್ತೆ. ಒಂದು ಟೆಕ್ನಾಲಜಿ ಇಂಪ್ರೂವ್ಡ್ ಒಂದು ಏನದು ಟ್ರೈನಿಂಗ್ ಟೆಂಟ್, ಅಥವಾ ಅವ್ರು ಇರೋದಕ್ಕೆ ಅಥವಾ ಅವರಿಗೆ ಯೋಗ್ಯವಾಗಿ ಇರೋದಕ್ಕೆ. ನಂಗ್ ಯೋಗ್ಯತೆ ಬಗ್ಗೆ ಮಾತಾಡ್ತಿಲ್ಲ ನಾನಿಲ್ಲಿ, ಅಂದ್ರೆ ಅವರಿಗೆ ಅನುಕೂಲ ಆಗೋ ರೀತಿಲಿ ಒಂದು ಆ ಮನೆ ತರದ್ದು. ಇವಾಗ ನಮ್ಗೆ ಎಲ್ಲಾದ್ರೂ ಹೊರಗಡೆ ಹೋದಾಗ ಔಟ್ಡೋರ್ ಅಲ್ಲಿ ಟೆಂಟ್ ಹಾಕೊಂಡು ಮಲ್ಕೊಳ್ಳೋಕೆ ಇರುತ್ತಲ್ಲ, ಆ ತರದ್ದು ಇನ್ನ ಅಪ್ಗ್ರೇಡ್ ವರ್ಷನ್ ಅಲ್ಲಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೈನ್ಯಕ್ಕೆ ಜಯ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ಉತ್ತರ ಭಾರತದ ಪ್ರದೇಶ ನಮ್ಮದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಐ ಮೀನ್ ನಮ್ಮದಲ್ಲ ಅಂದಿದ್ದು ನಮ್ಮದಾಗೋಗುತ್ತೆ ಅಂತ, ಅದನ್ನ ಮೀರಿ ಕೂಡ ಇನ್ನೊಂದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸುಬ್ರಹ್ಮಣ್ಯನ ಪಾದದ ಗುರುತಿರುವಂತ ಪ್ರದೇಶ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಶತ್ರುಗಳು ತುಂಬಾ ತೊಂದರೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಸುಬ್ರಹ್ಮಣ್ಯನ ಆರಾಧನೆನ ಮಾಡಿ ಅನ್ನುವಂಥದ್ದು ಇದೆ. ಇಲ್ಲಿ 2 ಆಫರ್ ಇದೆ. ಸುಬ್ರಹ್ಮಣ್ಯ ಯಾವ್ದನ್ನ ತಗೊಳ್ತಾರೆ ನೋಡ್ಬೇಕು ಅನ್ನುವಂಥದ್ದು. ಜೊತೆಗೆ ಏನು ಬಟ್ಟೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳಾಗಿದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮೋದಕ ಬೇಕಾ ಮಾವಿನ ಹಣ್ಣು ಬೇಕಾ ಅಂತ ಗಣೇಶ ಕೇಳ್ತಾ ಇರೋ ತರ ಅನ್ನಿಸ್ತಾ ಇದೆ. ಸೊ ಮೊನ್ನೆ ನನ್ನ ಕನಸಿನಲ್ಲಿ ಭಯಂಕರವಾದಂತ ಸರ್ಪ ಎಲ್ಲ ನನ್ಗೆ ಸುತ್ತಾಕೊಂಡು ಕಚ್ಚಿ ಕಚ್ಚಿ ತಿಂತಾ ಇದೆ ನನ್ನನ್ನ. ಆ ತರದ್ದು ಕೆಟ್ಟ ಕನಸು ಬಿತ್ತು, ಭಯ ಆಗೋಯ್ತು. ಆ ಕನಸಲ್ಲಿ ಎಲ್ಲಾ ಕಡೆ ಬರೀ ಹಾವುಗಳೇ ನನ್ನನ್ನು ಫುಲ್ ಕವರ್ ಮಾಡ್ಬಿಟ್ಟು, ಈವನ್ ನಾನು ಸ್ನಾನ ಮಾಡ್ತಿದ್ರೆ ಅಲ್ಲೂ ಕೂಡ ಅದೇ ಇದೆ. ಆ ಥರದ್ದು ಒಂದು ಕನಸು ಬಿತ್ತು, ಭಯ ಆಗೋಯ್ತು. ಅದರ ಅರ್ಥ ಶತ್ರು ಬಾಧೆ ಅನ್ಕೊಂಡಿದೀನಿ, ಬೇರೆ ಏನಾದ್ರು ಇದ್ರೆ ಗೊತ್ತಿಲ್ಲ. ಸುಬ್ರಹ್ಮಣ್ಯ ಸ್ವಾಮಿನೇ ಕಾಪಾಡ್ಬೇಕು. ಇಲ್ಲಿ ಭದ್ರಕಾಳಿ ಇದ್ದಾರೆ. ಸೊ ಶತ್ರುಗಳಿಂದ ನಿಮ್ಗೆ ಭಯ ಬೇಡ.
ಶತ್ರುಗಳಿಂದ ನಾನು ಕಾಪಾಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಸರ್ಪ ಭಯ ಕೂಡ ಬೇಡ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಿದ್ದಾರೆ. ಸೈನ್ಯಕ್ಕೆ ಜಯವಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರು ದುಷ್ಟ ಕಾರ್ಯಗಳನ್ನ ಅಥವಾ ಒಂದಷ್ಟು ವಾಮ ವಿದ್ಯೆಗಳ ಮುಖಾಂತರ ನಿಮ್ಗೆ ತೊಂದರೆನ ಮಾಡ್ತಿದ್ರು, ಅವ್ರನ್ನ ಕೂಡ ನಾನು ನೋಡ್ಕೊಳ್ತೀನಿ ಬಿಡು, ಯಾಕೆ ತಲೆ ಕೆಡ್ಸ್ಕೊಳ್ತೀಯ ಅಂತ ತಾಯಿ ಹೇಳ್ತಾ ಇದ್ದಾಳೆ. ತಾಯಿಗೆ ಮಾಡಕ್ ಕೆಲಸ ಇಲ್ಲ, ಹೇಳ್ತಾ ಇರ್ತಾಳೆ ಅಂತ ಯಾರು ಅಂತಿದ್ದಾರೆ. ಹೌದು, ಹೇಳ್ತಾ ಇರ್ತಾರೆ. ಅದಕ್ಕೆ ವೆಯ್ಟ್ ಮಾಡಿ ಸ್ವಲ್ಪ ಅಂತ ಗಣೇಶ ಕೂಡ ನಿಮ್ಗೆ ಬುದ್ಧಿ ಹೇಳ್ತಿದ್ದಾರೆ. ಸ್ವಲ್ಪ ವೆಯ್ಟ್ ಮಾಡಿ, ಡೋಂಟ್ ಟೇಕ್ ಎನಿ ಆಕ್ಷನ್ ಅಂತ, ವೆಯ್ಟ್ ಟೇಕ್ ಆಕ್ಷನ್ ಅಂತ. ಸೊ ವೆಯ್ಟ್ ಮಾಡಿ ಕೆಲವು ವಿಚಾರಕ್ಕೆ ಟೇಕ್ ಆಕ್ಷನ್ ಅಂತ ಇದೆ. ನಿಮಗ್ ಬಿಟ್ಟಂತ ವಿಚಾರ, ಯಾವ್ದಕ್ಕೆ ಆಕ್ಷನ್ ತಗೊಳ್ತೀರಾ, ತಗೊಳಲ್ಲ. ಲೈಫ್ ಈಸ್ ಸಿಂಪಲ್, ಜಸ್ಟ್ ಇಟ್ ಈಸ್ ನಾಟ್ ಜಸ್ಟ್ ಈಸಿ. ಸೊ ಲೈಫ್ ಅಂದ್ರೆ ಜೀವನ ತುಂಬಾ ಸುಲಭ, ಆದ್ರೆ ಅಷ್ಟೂ ಸುಲಭ ಏನಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಬಿ ಎ ಚೈಲ್ಡ್ ಅಗೈನ್ ಟುಡೇ ಅಂಡ್ ಸ್ಪ್ರೆಡ್ ಸಮ್. ಎಲ್ಲೋ ಒಂದ್ ಕಡೆ ತುಂಬಾ ದೊಡ್ಡೋರ್ ತರ ಬಿಹೇವ್ ಮಾಡ್ತೀರೇನೋ ನೀವು, ಹಾಗೆ ಬಿಹೇವ್ ಮಾಡಬೇಡಿ. ಸ್ವಲ್ಪ ತುಂಟಾಟ ಮುಗ್ಧತೆನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. 5-11 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ರೀಕನ್ಸಿಲೇಷನ್ ಇದೆ, ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಇದೆ. ನಿಮ್ಮ ಎಕ್ಸ್ ವಾಪಸ್ ಬರುವಂತ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಸೊ 4-4 ಇದೆ. ರಿಸೀವ್ ದ ಗಿಫ್ಟ್, ಏನೋ ಒಂದು ಗಿಫ್ಟ್ ಕೂಡ ನಿಮ್ಗೆ ಯೂನಿವರ್ಸಲ್ ಕಡೆಯಿಂದ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಅಗೈನ್ 14-14 ಇದೆ. ಸೊ ಯುನಿಕ್ನೆಸ್, ನಿಮ್ಮಲ್ಲಿ ಒಂದು ಯುನಿಕ್ನೆಸ್ ಇದೆ, ಅದನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಮೇಜರ್ ಚೇಂಜ್, ಶಿಫ್ಟ್ ನಿಮ್ ಜೀವನದಲ್ಲಿ ಬರೋದ್ರಲ್ಲಿ ಇದೆ. ಒಂದು ವಾರ್ನಿಂಗ್ ಕೂಡ ಇದೆ. ಸೊ ಯಾವುದೋ ಒಂದು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಪರ್ಸನ್ ಹೂ ಥಿಂಕ್ಸ್ ಬಿಫೋರ್ ಆಕ್ಟಿಂಗ್ ಅಂತ ಇದೆ. ಸೊ ಆಕ್ಟಿಂಗ್ ಮಾಡೋರ್ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಒಂದು ವಾರ್ನಿಂಗ್ ಅನ್ಕೊಳ್ಳಿ, ಒಂದು ಸಜೆಷನ್ ಅನ್ಕೊಳ್ಳಿ. ಸೊ ಸದ್ಯಕ್ಕೆ ಒಂದು ವಾರ್ನಿಂಗ್ ಇದೆ. ಸೊ ಬಿ ಕೇರ್ಫುಲ್ ಅಂತ ಹೇಳಬಲ್ಲೆ. ಸೊ ಅಪ್ ಟು ನೆಕ್ಸ್ಟ್ ಸೆಪ್ಟೆಂಬರ್ ಅಂತ ಇದೆ. ಸೊ ಮುಂದಿನ ಸೆಪ್ಟೆಂಬರ್ ಅಷ್ಟಿಗೆ ನಿಮ್ಗೆ ಕೆಲಸ ಆಗಬಹುದು. ಅದು ಕೆಲವ್ರಿಗೆ ಹೆಚ್ಚಿನ ಬ್ಲೆಸ್ಸಿಂಗ್ಸ್ ಇದೆ. ಸದ್ಯಕ್ಕೆ ನಿಮ್ಮ ಗಾಡ್ ಫಾದರ್ ಅಥವಾ ಬೇರೆ ಯಾರ್ದಾದ್ರೂ ಸಹಾಯ ತಗೊಳ್ಳಿ, ಇನ್ನ ಹೆಚ್ಚಿನ ಶ್ರಮ ಬೇಕು ಅಂತ ಇದೆ. 20 ದಿವಸದಲ್ಲಿ ಆಗ್ಬಹುದು. ಇನ್ ಕೆಲವ್ರಿಗೆ 5, 14, 23 ಬರೋ ತಿಂಗಳಲ್ಲಿ ಆಗ್ಬಹುದು. ಯಾರಾದ್ರೂ ನಿಮ್ ಸಿಸ್ಟರ್ ತರದವರ ಹೆಲ್ಪ್ ನ ತಗೊಂಡ್ರೆ. ಸೊ ವೀಲ್ ಆಫ್ ಫಾರ್ಚೂನ್ ಇದೆ, ಅದೃಷ್ಟದ ಆಟ ಇದೆ. ಸದ್ಯಕ್ಕೆ ಯಾರು ಯಾರನ್ನು ಭೇಟಿ ಮಾಡೋ ಹಾಗಿಲ್ಲ, ಇನ್ನ ವೆಯ್ಟ್ ಮಾಡಬೇಕು ಅನ್ನುವಂಥದ್ದು ಇದೆ. ಯೂನಿವರ್ಸ್ ಡಿಸೈಡ್ ಮಾಡುತ್ತೆ ಯಾವ ಜನ್ಮದಲ್ಲಿ ಯಾವ ಪ್ರಾಣಿ ಯಾರನ್ನ ಭೇಟಿ ಮಾಡಬೇಕು, ಭೇಟಿ ಮಾಡಬಾರ್ದು ಅಂತ. ಲೆಟ್ ಮೀ ಲಕ್ ಡಿಸೈಡ್ ಅನ್ನೋ ರೀತಿಲಿ ಇದೆ. ಸೊ ಎಸ್, ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ. ಹೆಚ್ಚಿನ ಅನುಕೂಲಗಳು ಆಗುತ್ತೆ. ಹೊಸ ಜಾಬ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ಒಂಟಿ ಜೀವನ ಅಂತ ನಿಮ್ಗೆ ಅನ್ನಿಸ್ತಾ ಇರಬಹುದು. ಸೊ ಎಸ್, ನಿಮ್ಮೊಳಗಿನ ಬೆಳಕು ನಿಮ್ಗೆ ಮುಂದೆ ಹೋಗೋದಕ್ಕೆ ದಾರಿ ತೋರಿಸುತ್ತೆ ಹೊರತು ಅದೇ ನಿಮ್ ಜೊತೆ ನಡೆಯೋದಕ್ಕಾಗೋದಿಲ್ಲ. ಆ ಬೆಳಕನ್ನ ನೀವು ಉಳಿಸ್ಕೊಂಡ್ರೆ ನಿಮ್ಗೆ ಅದು ದಾರಿ ದೀಪವಾಗಿ ನಿಲ್ಲುತ್ತೆ. ಆ ಬೆಳಕನ್ನ ನೀವು ಆರಿಸ್ಕೊಂಡ್ರೆ ನಿಮ್ಗೆ ಯಾವುದೇ ಜ್ಯೋತಿ ದೀಪ ಏನು ಇರೋದಿಲ್ಲ ಅನ್ನುವಂಥದ್ದು. ಸೊ ಏನೋ ಒಂದು ಹುಡುಕಾಟದಲ್ಲಿ ಇದೀರಾ, ಆ ಹುಡುಕಾಟ ಸಾಯೋವರೆಗೂ ಹಾಗೆ ಇರುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಪಾಸ್ಟ್ ಲೈಫ್ ಎನರ್ಜಿ ಇದೆ ಇದು. ಹಾಗಾಗಿ ಇದು ಜಡ್ಜ್ಮೆಂಟ್, ದೇವರು ನಿರ್ಧಾರ ಮಾಡಬೇಕು ಅಷ್ಟೇ ಅನ್ನುವಂಥದ್ದು ಇದೆ. ವರ್ಲ್ಡ್ ವೈಸ್ ಒಂದಷ್ಟು ಆಹಾಕಾರಗಳು ಎದ್ದೇಳ್ಬೋದು. ಬೆಂಕಿ ಅಥವಾ ಒಂದಷ್ಟು ಯುದ್ಧದ ಭೀತಿನ ಕೂಡ ಹೇಳ್ತಾ ಇದೆ. ಒಂದಷ್ಟು ಕಾಯಿಲೆ ಭೀತಿನ ಕೂಡ ಹೇಳ್ತಾ ಇದೆ. ಒಂದಷ್ಟು ಲಾಕ್ಡೌನ್ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಒಂದಷ್ಟು ಲಾಕ್ಡೌನ್ ಸುದ್ದಿನ ಕೂಡ ನಾವು ಕೇಳ್ತೀವಿ ಅಂತ ಅನ್ನಿಸ್ತಾ ಇದೆ. ಅದರ ಜೊತೆಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ನ ಬಿಟ್ಬಿಟ್ಟು ನೀವಾಯ್ತು, ನಿಮ್ ಪವರ್ಫುಲ್ ಜೀವನ ಆಯ್ತು, ಡಿವೈನ್ ನಿಮಗೆ ಕೊಟ್ಟಿರುವಂತ ಗಿಫ್ಟ್ ಆಯ್ತು, ಈ ರೀತಿಲಿ ಇರ್ತೀರಾ ಅಂತ ಹೇಳ್ತಾ ಇದೆ. ಹಾಗಾಗಿ ಹೆಚ್ಚು ತಲೆಕೆಡ್ಸ್ಕೊಳ್ಬೇಡಿ. ಸೊ ಟೈಮಿಗೆ ಟೈಮ್ ಕೊಡಿ, ಟೈಮ್ ಬಂದಾಗ ಎಲ್ಲವೂ ಕೂಡ ಆಗತ್ತೆ. ಒಂದು ಸಮಸ್ಯೆಯನ್ನ ಹೇಳ್ತಾ ಇದೆ ಇಲ್ಲಿ.
ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ. ಸೊ ಸದ್ಯಕ್ಕೆ ನೀವು ಥರ್ಡ್ ಸಿಚುವೇಶನ್ ಇಂದ ದೂರ ಉಳಿದ್ರೆ ಬೆಟರ್ ಅನ್ನುವಂಥದ್ದು ಇದೆ. ಭಗವಂತ ಒಂದು ಅಧಿಕಾರ ಕೊಟ್ಟಿದ್ದಾನೆ, ಆ ಅಧಿಕಾರನ ಆ ವಿದ್ಯೆನ ಉಳಿಸ್ಕೊಂಡು ಸಮಾಜಕ್ಕೆ ಒಳ್ಳೇದ್ ಮಾಡ್ತಾ ಹೋಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಭಗವಂತ ಕಣ್ಬಿಟ್ರೆ ಏನ್ ಬೇಕಾದ್ರೂ ಆಗತ್ತೆ ಈ ಕಾರ್ಡನ್ನ ನೋಡಿ. ಸೊ ಒಂದು ಕಣ್ಬಿಟ್ರೆ ಎಲ್ರು ಸುಟ್ಟು ಭಸ್ಮ ಆಗ್ತಿದ್ದಾರೆ, ಇಬ್ಬರು ಸುಟ್ಟಿ ಭಸ್ಮ ಆಗ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಮಾಡಿದುಣ್ಣೋ ಮಹಾರಾಯ ಅನ್ನುವಂಥ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಬದಲಾವಣೆ ಅನ್ನೋದು ಬರುತ್ತೆ. ಸೊ ವೇಟ್ ಫಾರ್ ಸಮ್ ಟೈಮ್. ಬ್ರೇಕಪ್ ಆಗುವಂತ ಸಾಧ್ಯತೆ ಇದೆ, ಆರೋಗ್ಯದಲ್ಲಿ ಏರುಪೇರಾಗುವಂತ ಸಾಧ್ಯತೆಗಳಿದೆ, ಜೊತೆಗೆ ಆಕ್ಸಿಡೆಂಟ್ ಕೂಡ ಆಗಬಹುದು. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾಗಬಹುದು, ಅಥವಾ ನೀವು ಥರ್ಡ್ ಪಾರ್ಟಿ ಜೀವನಕ್ಕೆ ಸಮಸ್ಯೆ ಆಗಿರ್ಬೋದು. ಬಟ್ ಕರ್ಮದ ಕಣ್ಣಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಬಿ ಕೇರ್ಫುಲ್. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಪಾಸ್ಟ್ ಲೈಫ್ ಎನರ್ಜಿ ಜಾಸ್ತಿ ಇದೆ, ತುಂಬಾ ಚೆನ್ನಾಗಿದೆ ಜೀವನ. ಒಂದ್ ರೀತಿ ಕರ್ಮ ರಿಟರ್ನ್ ಅನ್ನುವಂಥ ರೀತಿಯಲ್ಲಿ ಇದೆ. ಎಂಜಾಯ್ ಮಾಡಿ ಲೈಫ್ನ. ಸದ್ಯಕ್ಕೆ ನೀವಾಯ್ತು, ನಿಮ್ ಕೆಲ್ಸ ಆಯ್ತು, ನಿಮ್ ಊರಾಯ್ತು, ನಿಮ್ ಮನೆ ಆಯ್ತು ಅಂತ ಇರಿ. ಸದ್ಯಕ್ಕೆ ಹೊರಗೆಲ್ಲೂ ಹೋಗ್ಬೇಡಿ ಅನ್ನುವಂಥದ್ದು ಇದೆ. 11, 2, 3, 7, 6, 10 ನಂಬರ್, ಒಂದು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಕರ್ಕಟಕ ರಾಶಿ, ಮೇಷರಾಶಿ, ವೃಷಭ ರಾಶಿ, ಕುಂಭ ರಾಶಿ, ಮೀನ ರಾಶಿ ಮತ್ತೆ ಮಿಥುನ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಧರ್ಮದ ದಿನ ಬಿಡಬೇಡಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ನಗ್ತಾ ಇರ್ಲಿ. ಓಂ ಶರವಣ ಭವ, 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 ಓಂ ಶರವಣ ಭವ. ಸೊ ಸುಬ್ರಹ್ಮಣ್ಯ ಸ್ವಾಮಿ ಕಾಪಾಡಪ್ಪ ಎಲ್ರನ್ನು. ಟೇಕ್ ಕೇರ್.